ದೆಹಲಿ ಆತ್ಮಾಹುತಿ ದಾಳಿ ಮತ್ತೊಬ್ಬ ಡಾಕ್ಟರ್ ವಶಕ್ಕೆ. ದೆಹಲಿಯ ಹಾಪೂರ್ನಲ್ಲಿ ಡಾಕ್ಟರ್ ಫಾರೂಕ್ನನ್ನ ವಶಕ್ಕೆ ಪಡೆದಿದ್ದಾರೆ. ಜಿಎಸ್ ವೈದ್ಯಕೀಯ ಕಾಲೇಜಿನ ವೈದ್ಯ ಈ ಫಾರೂಕ್. ಜಮ್ಮು ಮತ್ತು ಕಾಶ್ಮೀರದ ನಿವಾಸಿಯಾಗಿದ್ದ ಈ ಡಾಕ್ಟರ್ ಫಾರೂಕ್. ಈ ಫಾರೂಕ್ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವತ್ತು ಕೂಡ ತನಿಖಾ ತಂಡಗಳ ಶೋಧ ಮುಂದುವರೆದಿದೆ. ಮತ್ತಷ್ಟು ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ. ಫಾರೂಕ್ನ ಕರೆದುಕೊಂಡು ದೆಹಲಿಯತ್ತ ತನಿಖಾ ತಂಡ ಈಗ ಹೊರಟಿದೆ. ಇನ್ನಷ್ಟು ವಿಚಾರಣೆಗೆ ಒಳಪಡಿಸಲಿಕ್ಕಿದೆ. ನಿರಂತರ ಬೇಟೆಯಾಡುವ ಕೆಲಸ ಈಗ ತನಿಖಾ ತಂಡಗಳಿಂದ ಆಗ್ತಾ ಇದೆ. ಇದೇ ದೆಹಲಿ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಡಾಕ್ಟರ್ನನ್ನ ವಶಕ್ಕೆ ಪಡೆಯಲಾಗಿದೆ. ಉತ್ತರ ಪ್ರದೇಶದ ಹಾಪೂರ್ನ ಡಾಕ್ಟರ್ ಫಾರೂಕ್ನನ್ನ ವಶಕ್ಕೆ ಪಡೆಯಲಾಗಿದೆ. ಜಿಎಸ್ ವೈದ್ಯಕೀಯ ಕಾಲೇಜಿನ ವೈದ್ಯ ಈ ಫಾರೂಕ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ನಾವು ಗಮನಿಸ್ತಾ ಇದ್ವಿ ಬೆಳಗ್ಗೆ ಅಷ್ಟೇ ಡಾಕ್ಟರ್ ಆರಿಫ್ ಮೊಹಮ್ಮದ್ ಎಂಬಾತ ಸಿಕ್ಕಿಬಿದ್ದಿದ್ದ. ಈಗ ಡಾಕ್ಟರ್ ಫಾರೂಕ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ಈತ ಉತ್ತರ ಪ್ರದೇಶದವನು. ಅಂದ್ರೆ ಎಲ್ಲಾ ಡಾಕ್ಟರ್ಸ್ಗಳ ನೆಟ್ವರ್ಕ್ ಯಾವ ರೀತಿ ಇಟ್ಕೊಂಡಿದ್ರು, ಇಂಥ ಕೃತ್ಯಗಳಿಗೆ ಯಾವ ರೀತಿ ಇವರು ಸಂಚು ರೂಪಿಸಿದ್ರು, ಎಲ್ಲವೂ ಕೂಡ ಈಗ ಬಟಾಬೈಲಾಗ್ತಾ ಇದೆ. ಈ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈ ಪ್ರಕರಣವನ್ನ ಇಷ್ಟು ಪ್ಲಾನ್ಡ್ ಆಗಿ ಮಾಡೋದಕ್ಕೆ ಪ್ರಮುಖವಾಗಿ ಈ ವೈದ್ಯರುಗಳು, ವೈಟ್ ಕಾಲರ್ ಟೆರರಿಸ್ಟ್ಗಳು ಇದರಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಈಗ ಗುಟ್ಟಾಗೇನು ಉಳಿದಿಲ್ಲ. ಇಲ್ಲಿಯವರೆಗೂ ಸುಮಾರು 9 ಜನ ಡಾಕ್ಟರ್ಗಳನ್ನ ಬಂಧನ ಮಾಡಿಯಾಗಿದೆ. ಇನ್ನು ಅಲ್ಫರಾನ್ ಆಸ್ಪತ್ರೆಯ ಸುಮಾರು 4 ಜನ ವೈದ್ಯರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ವೈದ್ಯರು ಆ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಅವರು ಕಾಶ್ಮೀರ ಮೂಲದವರು ಅನ್ನುವಂಥ ಮಾಹಿತಿ. 40 ಜನ ಕಾಶ್ಮೀರ ಮೂಲದವರು. ಅವರಿಗೂ ಮತ್ತೆ ಈಗ ಬಂಧನಕ್ಕೆ ಒಳಗಾದಂತಹ ಈ ವೈದ್ಯರುಗಳಿದ್ದಾರಲ್ಲ, ಅವರಿಗೆ ಸಂಪರ್ಕದ ಬಗ್ಗೆ ಮಾಹಿತಿಯೂ ಸಿಕ್ಕಿದೆ. ಈ ಕಾರಣದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರ ಬಂಧನವೂ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗ ಫಾರೂನ್ ಅನ್ನುವಂತ ವೈದ್ಯನನ್ನ ಬಂಧನ ಮಾಡುವ ಮೂಲಕ ಬೇಸಿಕಲಿ ಆತ ಉತ್ತರ ಪ್ರದೇಶ ಮೂಲದವನು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಆತ ಏನಾದ್ರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನ, ಏನಾದ್ರೂ ಸಂಪರ್ಕದಲ್ಲಿ ಇರುವಂತ ವಿಚಾರ ತಿಳಿದಿರುವಂತ ಹಿನ್ನೆಲೆಯಲ್ಲಿ ಆತನನ್ನ ಬಂಧನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸಂಪರ್ಕದಲ್ಲಿ ದೆಹಲಿ ಆತ್ಮಾಹುತಿ ದಾಳಿ ಮತ್ತೊಬ್ಬ ಡಾಕ್ಟರ್ ವಶಕ್ಕೆ. ದೆಹಲಿಯ ಹಾಪೂರ್ನಲ್ಲಿ ಡಾಕ್ಟರ್ ಫಾರೂಕ್ನನ್ನ ವಶಕ್ಕೆ ಪಡೆದಿದ್ದಾರೆ. ಜಿಎಸ್ ವೈದ್ಯಕೀಯ ಕಾಲೇಜಿನ ವೈದ್ಯ ಈ ಫಾರೂಕ್. ಜಮ್ಮು ಮತ್ತು ಕಾಶ್ಮೀರದ ನಿವಾಸಿಯಾಗಿದ್ದ ಈ ಡಾಕ್ಟರ್ ಫಾರೂಕ್. ಈ ಫಾರೂಕ್ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವತ್ತು ಕೂಡ ತನಿಖಾ ತಂಡಗಳ ಶೋಧ ಮುಂದುವರೆದಿದೆ. ಮತ್ತಷ್ಟು ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ. ಫಾರೂಕ್ನ ಕರೆದುಕೊಂಡು ದೆಹಲಿಯತ್ತ ತನಿಖಾ ತಂಡ ಈಗ ಹೊರಟಿದೆ. ಇನ್ನಷ್ಟು ವಿಚಾರಣೆಗೆ ಒಳಪಡಿಸಲಿಕ್ಕಿದೆ. ನಿರಂತರ ಬೇಟೆಯಾಡುವ ಕೆಲಸ ಈಗ ತನಿಖಾ ತಂಡಗಳಿಂದ ಆಗ್ತಾ ಇದೆ. ಇದೇ ದೆಹಲಿ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಡಾಕ್ಟರ್ನನ್ನ ವಶಕ್ಕೆ ಪಡೆಯಲಾಗಿದೆ. ಉತ್ತರ ಪ್ರದೇಶದ ಹಾಪೂರ್ನ ಡಾಕ್ಟರ್ ಫಾರೂಕ್ನನ್ನ ವಶಕ್ಕೆ ಪಡೆಯಲಾಗಿದೆ. ಜಿಎಸ್ ವೈದ್ಯಕೀಯ ಕಾಲೇಜಿನ ವೈದ್ಯ ಈ ಫಾರೂಕ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ನಾವು ಗಮನಿಸ್ತಾ ಇದ್ವಿ ಬೆಳಗ್ಗೆ ಅಷ್ಟೇ ಡಾಕ್ಟರ್ ಆರಿಫ್ ಮೊಹಮ್ಮದ್ ಎಂಬಾತ ಸಿಕ್ಕಿಬಿದ್ದಿದ್ದ. ಈಗ ಡಾಕ್ಟರ್ ಫಾರೂಕ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ಈತ ಉತ್ತರ ಪ್ರದೇಶದವನು. ಅಂದ್ರೆ ಎಲ್ಲಾ ಡಾಕ್ಟರ್ಸ್ಗಳ ನೆಟ್ವರ್ಕ್ ಯಾವ ರೀತಿ ಇಟ್ಕೊಂಡಿದ್ರು, ಇಂಥ ಕೃತ್ಯಗಳಿಗೆ ಯಾವ ರೀತಿ ಇವರು ಸಂಚು ರೂಪಿಸಿದ್ರು, ಎಲ್ಲವೂ ಕೂಡ ಈಗ ಬಟಾಬೈಲಾಗ್ತಾ ಇದೆ. ಈ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈ ಪ್ರಕರಣವನ್ನ ಇಷ್ಟು ಪ್ಲಾನ್ಡ್ ಆಗಿ ಮಾಡೋದಕ್ಕೆ ಪ್ರಮುಖವಾಗಿ ಈ ವೈದ್ಯರುಗಳು, ವೈಟ್ ಕಾಲರ್ ಟೆರರಿಸ್ಟ್ಗಳು ಇದರಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಈಗ ಗುಟ್ಟಾಗೇನು ಉಳಿದಿಲ್ಲ. ಇಲ್ಲಿಯವರೆಗೂ ಸುಮಾರು 9 ಜನ ಡಾಕ್ಟರ್ಗಳನ್ನ ಬಂಧನ ಮಾಡಿಯಾಗಿದೆ. ಇನ್ನು ಅಲ್ಫರಾನ್ ಆಸ್ಪತ್ರೆಯ ಸುಮಾರು 4 ಜನ
ವೈದ್ಯರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ವೈದ್ಯರು ಆ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಅವರು ಕಾಶ್ಮೀರ ಮೂಲದವರು ಅನ್ನುವಂಥ ಮಾಹಿತಿ. 40 ಜನ ಕಾಶ್ಮೀರ ಮೂಲದವರು. ಅವರಿಗೂ ಮತ್ತೆ ಈಗ ಬಂಧನಕ್ಕೆ ಒಳಗಾದಂತಹ ಈ ವೈದ್ಯರುಗಳಿದ್ದಾರಲ್ಲ, ಅವರಿಗೆ ಸಂಪರ್ಕದ ಬಗ್ಗೆ ಮಾಹಿತಿಯೂ ಸಿಕ್ಕಿದೆ. ಈ ಕಾರಣದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರ ಬಂಧನವೂ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗ ಫಾರೂನ್ ಅನ್ನುವಂತ ವೈದ್ಯನನ್ನ ಬಂಧನ ಮಾಡುವ ಮೂಲಕ ಆತ ಉತ್ತರ ಪ್ರದೇಶ ಮೂಲದವನು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಆತ ಏನಾದ್ರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನ, ಏನಾದ್ರೂ ಸಂಪರ್ಕದಲ್ಲಿ ಇರುವಂತ ವಿಚಾರ ತಿಳಿದಿರುವಂತ ಹಿನ್ನೆಲೆಯಲ್ಲಿ ಆತನನ್ನ ಬಂಧನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸಂಪರ್ಕದಲ್ಲಿ ದೆಹಲಿ ಆತ್ಮಾಹುತಿ ದಾಳಿ, ಮತ್ತೊಬ್ಬ ಡಾಕ್ಟರ್ ವಶಕ್ಕೆ. ದೆಹಲಿಯ ಹಾಪೂರ್ನಲ್ಲಿ ಡಾಕ್ಟರ್ ಫಾರೂಕ್ ನನ್ನ ವಶಕ್ಕೆ ಪಡೆದಿದ್ದಾರೆ. GS ವೈದ್ಯಕೀಯ ಕಾಲೇಜಿನ ವೈದ್ಯ ಈ ಫಾರೂಕ್. ಜಮ್ಮು ಮತ್ತು ಕಾಶ್ಮೀರದ ನಿವಾಸಿಯಾಗಿದ್ದ ಈ ಡಾಕ್ಟರ್ ಫಾರೂಕ್. ಈ ಫಾರೂಕ್ ನನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವತ್ತು ಕೂಡ ತನಿಖಾ ತಂಡಗಳ ಶೋಧ ಮುಂದುವರೆದಿದೆ. ಮತ್ತಷ್ಟು ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ. ಫಾರೂಕ್ನ ಕರೆದುಕೊಂಡು ದೆಹಲಿಯತ್ತ ತನಿಖಾ ತಂಡ ಈಗ ಹೊರಟಿದೆ. ಇನ್ನಷ್ಟು ವಿಚಾರಣೆಗೆ ಒಳಪಡಿಸಲಿಕ್ಕಿದೆ. ನಿರಂತರ ಬೇಟೆಯಾಡುವ ಕೆಲಸ ಈಗ ತನಿಖಾ ತಂಡಗಳಿಂದ ಆಗ್ತಾ ಇದೆ. ಇದೇ ದೆಹಲಿ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಡಾಕ್ಟರ್ನನ್ನ ವಶಕ್ಕೆ ಪಡೆಯಲಾಗಿದೆ. ಉತ್ತರ ಪ್ರದೇಶದ ಹಾಪೂರ್ನ ಡಾಕ್ಟರ್ ಫಾರೂಕ್ ನನ್ನ ವಶಕ್ಕೆ ಪಡೆಯಲಾಗಿದೆ. GS ವೈದ್ಯಕೀಯ ಕಾಲೇಜಿನ ವೈದ್ಯ ಈ ಫಾರೂಕ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ನಾವು ಗಮನಿಸ್ತಾ ಇದ್ವಿ ಬೆಳಗ್ಗೆ ಅಷ್ಟೇ ಡಾಕ್ಟರ್ ಆರಿಫ್ ಮೊಹಮ್ಮದ್ ಎಂಬಾತ ಸಿಕ್ಕಿಬಿದ್ದಿದ್ದ. ಈಗ ಡಾಕ್ಟರ್ ಫಾರೂಕ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ಈತ ಉತ್ತರ ಪ್ರದೇಶದವನು. ಅಂದ್ರೆ ಎಲ್ಲಾ ಡಾಕ್ಟರ್ಸ್ಗಳ ನೆಟ್ವರ್ಕ್ ಯಾವ ರೀತಿ ಇಟ್ಕೊಂಡಿದ್ರು, ಇಂಥ ಕೃತ್ಯಗಳಿಗೆ ಯಾವ ರೀತಿ ಇವರು ಸಂಚು ರೂಪಿಸಿದ್ರು, ಎಲ್ಲವೂ ಕೂಡ ಈಗ ಬಟಾಬೈಲಾಗ್ತಾ ಇದೆ. ಈ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈ ಪ್ರಕರಣವನ್ನ ಇಷ್ಟು ಪ್ಲಾನ್ಡ್ ಆಗಿ ಮಾಡೋದಕ್ಕೆ ಪ್ರಮುಖವಾಗಿ ಈ ವೈದ್ಯರುಗಳು, ವೈಟ್ ಕಾಲರ್ ಟೆರರಿಸ್ಟ್ಗಳು ಇದರಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಈಗ ಗುಟ್ಟಾಗೇನು ಉಳಿದಿಲ್ಲ. ಇಲ್ಲಿಯವರೆಗೂ ಸುಮಾರು 9 ಜನ ಡಾಕ್ಟರ್ಗಳನ್ನ ಬಂಧನ ಮಾಡಿಯಾಗಿದೆ. ಇನ್ನು ಅಲ್ಫರಾನ್ ಆಸ್ಪತ್ರೆಯ ಸುಮಾರು 4 ಜನ ವೈದ್ಯರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ವೈದ್ಯರು ಆ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಅವರು ಕಾಶ್ಮೀರ ಮೂಲದವರು ಅನ್ನುವಂಥ ಮಾಹಿತಿ. 40 ಜನ ಕಾಶ್ಮೀರ ಮೂಲದವರು. ಅವರಿಗೂ ಮತ್ತೆ ಈಗ ಬಂಧನಕ್ಕೆ ಒಳಗಾದಂತಹ ಈ ವೈದ್ಯರುಗಳಿದ್ದಾರಲ್ಲ, ಅವರಿಗೆ ಸಂಪರ್ಕದ ಬಗ್ಗೆ ಮಾಹಿತಿಯೂ ಸಿಕ್ಕಿದೆ. ಈ ಕಾರಣದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರ ಬಂಧನವೂ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗ ಫಾರೂನ್ ಅನ್ನುವಂತ ವೈದ್ಯನನ್ನ ಬಂಧನ ಮಾಡುವ ಮೂಲಕ ಆತ ಉತ್ತರ ಪ್ರದೇಶ ಮೂಲದವನು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಆತ ಏನಾದ್ರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನ, ಏನಾದ್ರೂ ಸಂಪರ್ಕದಲ್ಲಿ ಇರುವಂತ ವಿಚಾರ ತಿಳಿದಿರುವಂತ ಹಿನ್ನೆಲೆಯಲ್ಲಿ ಆತನನ್ನ ಬಂಧನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸಂಪರ್ಕದಲ್ಲಿ